ಕನ್ನಡದ ವಿಚಾರ ಬಂದಾಗ ನನ್ನ ರಕ್ತ ಕುದಿಯುತ್ತ ಹೊರತು ಇಂಥ 100 ಸಲ ಜೈಲಿಗೆ ತಗೊಂಡೋಗಿ ಇಟ್ರು 100 ಕೇಸ್ ಹಾಕಿರೋ ನನ್ನ ರಕ್ತ ತಣ್ಣಗಾಗಲ್ಲ. ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನಾರಾಯಣಗೌಡರು ಬೆಳಗಾವಿಗೆ ಬರೋದು ಬೇಡ. ಏನು ಯಾರಪ್ಪಂದು ಬೆಳಗಾವಿ? ಯಾರಪ್ಪಂದ್ರಿ ಬೆಳಗಾವಿ? ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕನ್ನಡವಿಲ್ಲದ ನಾಮಫಲಕಗಳಿದ್ದಾವೆ ಅದನ್ನೆಲ್ಲ ಒಡೆದು ಎಸಿರಿ ಅಂತ ಹೇಳಿದೆ. ನಾವು ಬಂದ್ ಮಾಡೇ ತೀರ್ತೀವಿ ಎನ್ನುವ ಎದೆಗಾರಿಕೆಯಿಂದ ಬಂದ್ ಮಾಡುವಂಥದ್ದು ಕೊನೆಯ ಬ್ರಹ್ಮಾಸ್ತ್ರ ಆಗ್ಬೇಕು. ಒಬ್ಬ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿದ್ದಲ್ದಲೆ ಅವನ ಮೇಲೆ ರಾತ್ರೋರಾತ್ರಿ ಲೈಂಗಿಕ ದೌರ್ಜನ್ಯದ ಪ್ರಕರಣ ದಾಖಲೆ ಆಗುತ್ತೆ ಅಂದ್ರೆ ಅದರ ಕುಮ್ಮ ಕೊಟ್ಟೋರು ಯಾರು? ಯಾವ ಒಂದು ಕಾಲಕ್ಕೆ ಚಿಂತಕರ ಚಾವಡಿ ಅಂತ ಕರಿತಿದ್ದಂಥ ವಿಧಾನ ಪರಿಷತ್ನಲ್ಲಿ ಇವತ್ತು ಎಂತೆಂಥವ್ರು ಹೋಗಿ ಕೂತಿದ್ದೀರಿ. ಒಂದು ದಿವಸ ನಾನು 224 ಜನ ಶಾಸಕರಿಗೆ ಸವಾಲು ಹಾಕ್ತೀನಿ, ಯಾರಾದ್ರೂ ಈ ನಾಡು ನುಡಿ ನೆಲ ಜಲ ಭಾಷೆ ಕನ್ನಡಿಗರ ಬದುಕು ಅಂದ್ಕೊಂಡು ಒಂದು ಕೇಸ್ ಹಾಕಿಸ್ಕೊಂಡು ಒಂದ್ ದಿವಸ ಜೈಲಲ್ಲಿ ಕೂತಿದ್ರೆ ಓಪನ್ ಆಗಿ ಬಂದು ನನ್ನ ಜೊತೆಯಲ್ಲಿ ಮಾತಾಡಿ. ನೀವು ಇಲ್ಲಿ ಯಾರೆಲ್ಲ ಶಾಸಕರಾಗಬಾರ್ದಾಗಿತ್ತು, ಯಾರೆಲ್ಲ ಸಚಿವರು ಆಗಬಾರ್ದಾಗಿತ್ತು, ಅವರೆಲ್ಲರೂ ವಿಧಾನಸೌಧ ಒಳಗಡೆ ಅವತ್ತೂ ಕುಂತಿದ್ರು, ಇವತ್ತೂ ಕುಂತಿದ್ದಾರೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನಮಸ್ಕಾರ, ನಾನು ಚಿದಾನಂದ್. ಲಾಠಿ ಬೂಟಿನ ಒದೆ ತಿಂದು ಕನ್ನಡದ ನೆಲ ಜಲ ಗಡಿ ಭಾಷೆ ವಿಚಾರವಾಗಿ ಹಗಲಿರುಳು ದುಡಿದು ಕನ್ನಡಮ್ಮನ ಮಕ್ಕಳಿಗೆ ಸಮಸ್ಯೆ ಅಂತ ಬಂದಾಗ ಬೀದಿಗಿಳಿದು ಹೋರಾಟ ಮಾಡಿ ಕನ್ನಡ ನಾಡಿಗೆ ಆಪತ್ತು ಅಂತ ಬಂದಾಗ ಉಗ್ರ ಹೋರಾಟವನ್ನ ಮಾಡಿರ್ತಕ್ಕಂತಹ ಇದೀಗ ತಾವು ನೋಡ್ತಾ ಇರಬಹುದು, ನಮ್ಮ ಬೆಳಗಾವಿ ಗಡಿಯಲ್ಲಿ ನಮ್ಮ ಕನ್ನಡದ ಕಂಡಕ್ಟರ್ ಮೇಲೆ MES ಪುಂಡರು ಅಟ್ಟಹಾಸ ನಡೆಸಿದ್ದಾಗ ಬೆಳಗಾವಿ ನೆಲಕ್ಕೆ ಹೋಗಿ ಉಗ್ರ ಹೋರಾಟವನ್ನ ಮಾಡಿರ್ತಕ್ಕಂತಹ ಮತ್ತು ಏನೇ ಸಮಸ್ಯೆಗಳನ್ನ ಬಂದ್ರೂ ಕೂಡ ಕನ್ನಡಕ್ಕಾಗಿ ಎದೆತಟ್ಟಿ ನಿಂತಿರತಕ್ಕಂತಹ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಟಿ.ಎ. ನಾರಾಯಣಗೌಡರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸೋಣ. ಕನ್ನಡಕ್ಕಾಗಿರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆ, ಅವರ ಹೋರಾಟದ ಹಾದಿಯ ಬಗ್ಗೆ ಮತ್ತು ಇನ್ನೊಂದು ಇದೀಗ ಪ್ರಸ್ತುತವಾಗಿ ಬಹಳಷ್ಟು ಟ್ರೆಂಡಿಂಗ್ ನಲ್ಲಿದೆ KPSC ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಡೆದಿರುವಂತಹ ಲೋಪದೋಷಗಳ ಬಗ್ಗೆ, ಇವೆಲ್ಲದರ ಬಗ್ಗೆ ಅವ್ರನ್ನ ಮಾತಾಡಿಸ್ಕೊಂಡು ಕೇಳ್ಕೊಂಡು ಬರೋಣ. ಸರ್, ಕಾರ್ಯಕ್ರಮಕ್ಕೆ ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಓಕೆ. ಯಾಕೆಂದ್ರೆ ಒಬ್ಬ ಹೋರಾಟಗಾರ ಚೆನ್ನಾಗಿದ್ದಾಗ ಮಾತ್ರ ಹೋರಾಟವು ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ನಾನು ಇಂದಿನ ಹೋರಾಟಗಾರನ ನೋಡುವಾಗ ಅದು ಹಾನಕ್ರೂ ಇರ್ಬೋದು, ಮಾ ರಾಮೂರ್ತಿ ಇರ್ಬೋದು, ಕೇಸರಿ ಗೋಪಿನಾಥ್ ಇರ್ಬೋದು, ಮು ಗೋವಿಂದರಾಜ್ ಇರ್ಬೋದು, ಆ ಸಂಜೀವಪ್ಪ ಇರ್ಬೋದು, ಅವರೆಲ್ಲ ತನ್ನ ಬದುಕನ್ನು ಒತ್ತೆ ಇಟ್ಟು ತನ್ನ ಜೀವನವನ್ನು ಒತ್ತೆ ಇಟ್ಟು ಹೋರಾಟ ಮಾಡಿದಂಥದ್ದು ಇತಿಹಾಸ ನನ್ನ ಕಣ್ಮುಂದಿದೆ. ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಒಂದು ಮಾತನ್ನ ಹೇಳ್ತಾ ಇರ್ತೀನಿ, ನಿಮ್ಮ ಹೋರಾಟವೇ ಬದುಕಾಗಬಾರ್ದು, ಬದುಕಿನ ಜೊತೆಯಲ್ಲಿ ನಿಮ್ಮ ಹೋರಾಟ ನಡೀಬೇಕು. ಒಬ್ಬ ಹೋರಾಟಗಾರ ಎಲ್ಲ ಕಾಲಕ್ಕೂ ದಾರಿ ತಪ್ಪಲ್ಲ ಅನ್ನೋದಾದ್ರೆ ಅವನ ಬದುಕಿನ ಜೊತೆಯಲ್ಲೇ ಹೋರಾಟ ನಡೀಬೇಕು. ಇಲ್ಲ ದಾರಿ ತಪ್ತಾನೆ ಅಂದ್ರೆ ಅವನು ಹೋರಾಟವೇ ಬದುಕನ್ನು ಮಾಡ್ಕೊಂಡಿರ್ತಾನೆ ಅಂತ ಅರ್ಥ. ಅದಕ್ಕಾಗಿ ಹೋರಾಟಗಾರ ಚೆನ್ನಾಗಿದ್ದಾಗ ಮಾತ್ರ ಹೋರಾಟ ಅಷ್ಟೇ ಗಟ್ಟಿಮುಟ್ಟಾಗಿ ತಾಕತ್ತಾಗಿ ಇರುತ್ತೆ ಅನ್ನೋದು ನನ್ನ ಉದ್ದೇಶ. ದಶಕಗಳ ಕಾಲ ತಾವು ತಮ್ಮ ಜೀವನದುದ್ದಕ್ಕೂ ಕೂಡ ಹೋರಾಟವನ್ನೇ ಮುನ್ನೆಲೆಗೆ ಇಟ್ಕೊಂಡು ಬಂದಂತಕ್ಕಂಥವ್ರು. ಇದೀಗ ನಾರಾಯಣಗೌಡರು ಅಂದ್ರೆ ಕರವೇ ಅಂದ್ರೆ ನಾರಾಯಣಗೌಡರು ಎನ್ನುವಂತಹ ಸ್ಥಿತಿ ಕರ್ನಾಟಕದಲ್ಲಿ ಇದೆ. ಹಾಗಾಗಿ ತಮ್ಮ ಹೋರಾಟದ ಹಾದಿ ಹೇಗಿತ್ತಂತ ಹೇಳಿ ಸರ್. ಬಹುಶಃ ನಾನು ಹೋರಾಟದ ಹಾದಿಗೆ ಬಂದಾಗ ಅವತ್ತು ನನ್ನ ಒಂದು 15 ವರ್ಷದ ವಯಸ್ಸು, ಒಂದು 8ನೇ ಕ್ಲಾಸ್ ಇರ್ಬೋದು. ಅರಸೀಕೆರೆಯಲ್ಲಿ ನಡೀತಿದ್ದಂಥ ಗಣೇಶನ ಉತ್ಸವದ ಸಂದರ್ಭದಲ್ಲಿ ಕನ್ನಡ ಹಾಡು ಆಡದೆ ತಮಿಳು ಹಾಡು ಆಡಿದ್ರು ಅಂತ ಹೇಳಿ ಅಲ್ಲಿ ಆರ್ಕೆಸ್ಟ್ರಾವನ್ನು ಒಡೆದು ಪ್ರಥಮ ಬಾರಿಗೆ ನನ್ನ ತಗೊಂಡೋಗಿ ಲಾಕಪ್ಪಲ್ಲಿ ಹಾಕಿ ಮಾದೇವ್ ಅಂತ ಹೇಳಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ನನಗೆ ಹಿಗ್ಗಾಮುಗ್ಗಿ ಹೊಡೆದಿದ್ದ. ನಮ್ಮ ತಂದೆ ಭಾರಿ ಶಿಸ್ತಿನ ಸಿಪಾಯಿ, ಭಾರಿ ಶಿಸ್ತಿನ ಮನುಷ್ಯ. ಓದು ಮತ್ತೆ ಮನೆ ಮತ್ತೆ ತೋಟದ ಕೆಲಸ ಬಿಟ್ಟರೆ ಬೇರೆ ವಿಚಾರಕ್ಕೆ ಹೋಗಬಾರ್ದು ಅನ್ನೋದು ಅವರ ವಿಚಾರ. ನನಗೆ ಕನ್ನಡದ ಭಾಷೆ
ಕನ್ನಡದ ಸಾಹಿತ್ಯ ಭಾರಿ ಅಚ್ಚುಮೆಚ್ಚು ಅವತ್ತಿನ ಕಾಲಕ್ಕೆ. ನನಗೆ ರಾಷ್ಟ್ರಕವಿ ಕುವೆಂಪು ಅವರ ವಿಚಾರಗಳು, ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು, ಪ್ರೊಫೆಸರ್ ನಂಜುಂಡಸ್ವಾಮಿಯವರ ರೈತ ಚಳವಳಿಯ ಆ ದಿನಗಳು ಅವೆಲ್ಲ ಭಾರಿ ಹತ್ತಿರದಿಂದ ಗಮನಿಸ್ತೇನೆ ನಾನು. ಹಾಗಾಗಿ ಅದು ನನಗೆ ಅವತ್ತಿನ ಕಾಲಕ್ಕೆ ಏನಾದರೂ ಕನ್ನಡದ ವಿಚಾರ ಬಂದಾಗ ಒಂದಷ್ಟು ಸಿಟ್ಟು ರಟ್ಟೆಗೆ ಬರ್ತಾ ಇತ್ತು. ಓಕೆ. ಅವತ್ತು ನಮ್ಮ ಅಪ್ಪಾಜಿ ನಾನು ಆ ವಯಸ್ಸಿನಲ್ಲೇ ಪೊಲಿಟಿಷಿಯನ್ ಮೆಟ್ಲು ಹತ್ಬಿಟ್ನಲ್ಲ ಅಂತ ಹೇಳಿ, ನಮ್ಮ ವಂಶದಲ್ಲಿ ಯಾರೂ ಪೊಲಿಟಿಷಿಯನ್ಗೆ ಹೋಗಿರಲಿಲ್ಲ, ಇವನು ಹೋಗ್ಬಿಟ್ನಲ್ಲ ಅಂತ ಹೇಳಿ 2 ದಿನ ಪೊಲಿಟಿಷಿಯನ್ ಹೊಡೆದಿದ್ರು. 3ನೇ ದಿನ ಮನೆಗೆ ಬಂದಾಗ ನನ್ನ ತಾಯಿಯ ತಮ್ಮ, ನಮ್ಮ ಸೋದರ ಮಾವ ಒಂದು ಒಳಕೆ ಸೌದಿ ತಗೊಂಡು ಎತ್ತಿ ಹೊಡಿತಾನೆ ತಲೆಗೆ. ಆಗ ತಲೆಯಲ್ಲಿ ರಕ್ತ ಸೋರ್ತಾ ಇರುತ್ತೆ. ನನ್ನ ತಾಯಿಯ ಕಿರ್ಚಾಟ, ಚೀರಾಟ. ಆಗ ಅಲ್ಲೆಲ್ಲೂ ಆ ಸಂದರ್ಭಕ್ಕೆ ನಮ್ಮ ಹಳ್ಳಿಯಲ್ಲಿ ಮೆಡಿಷನ್ ಅವತ್ತಿನ ಕಾಲಕ್ಕೆ ಅಂಥದ್ದು ಇಲ್ಲ. ಅರಿಶಿನ ಮತ್ತು ಕಾಫಿ ಪುಡಿಯನ್ನು ಮೆತ್ತಿ ಹಳೇ ಸೀರೆಯನ್ನು ಹರಿದು ತಲೆ ಕಟ್ಟಿರ್ತಾರೆ. ರಾತ್ರಿ ಆವತ್ತಿನ ದಿವಸ ನನಗನ್ಸುತ್ತೆ, ಕನ್ನಡ ಅಂತ ಅಂದಿದ್ದಕ್ಕೆ ಅಲ್ಲಿ ಪೊಲೀಸ್ನವ್ರು ಹೊಡಿತಾರೆ, ಕನ್ನಡ ಅಂದಿದ್ದಕ್ಕೆ ಇಲ್ಲಿ ಮನೆಯಲ್ಲಿ ಹೊಡಿತಾರೆ, ಇಲ್ಲಿ ಇರಬೇಕಾ ಅಂತ ಹೇಳಿ ರಾತ್ರೋರಾತ್ರಿ ನಾನು ನನ್ನ ಊರು ಮಾಲೇಕಲ್ ತಿರುಪತಿ, ಅರಸೀಕೆರೆ ನಮ್ಮ ತಾಲೂಕು, ಅರಸೀಕೆರೆಗೆ ಬಂದು ಅರಸೀಕೆರೆಯಿಂದ ತೆಂಗಿನಕಾಯಿ ಬಾಂಬೆಗೆ ಹೋಗುತ್ತೆ. ಆ ತೆಂಗಿನಕಾಯಿ ಲಾರಿಯಲ್ಲಿ ಹತ್ತಿ ಬಾಂಬೆಗೆ ಹೊರಟೋದೆ. ಅಲ್ಲಿ ಬಾಂಬೆಯಲ್ಲಿ ಸುಮಾರು 8-9 ವರ್ಷಗಳ ಕಾಲ ಯಾರ ಸಂಪರ್ಕವೂ ಬಾರದೆ, ಯಾರ ಸಂಪರ್ಕ ಇಲ್ಲದೆ ಕೆಲಸ ಮಾಡಿಕೊಂಡು, ಆವತ್ತಿನ ದಿನಗಳು ಅಲ್ಲಿ ಪ್ರಾರಂಭದ ದಿನಗಳು ಶಿವಸೈನ್ಯ ಭಾರಿ ದೊಡ್ಡ ಪುಂಡಾಟಿಕೆ, ಗುಂಡಾಗಿರಿ, ದಕ್ಷಿಣದ ಭಾರತೀಯರು ಅಂದರೆ ಅವ್ರಿಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ದಕ್ಷಿಣ ಭಾರತದ ರಾಜ್ಯದವರು ಅಂದರೆ. ಹಾಗಾಗಿ ಅಲ್ಲಿ ಇವತ್ತಿನ ಶಿವಸೈನ್ಯ ಅಲ್ಲ, ಅವತ್ತಿನ ಶಿವಸೈನ್ಯ ಮರಾಠಿ ಮತ್ತು ಮಹಾರಾಷ್ಟ್ರ ಅಷ್ಟೇ. ಮರಾಠಿ ಮತ್ತು ಮಹಾರಾಷ್ಟ್ರ ಅನ್ನುವ ಒಂದು ತೀರ್ಮಾನ ಅವ್ರದ್ದು. ಹಾಗಾಗಿ ಅವತ್ತು ನಡೀತಿದ್ದಂಥ ದಬ್ಬಾಳಿಕೆ, ದೌರ್ಜನ್ಯವನ್ನು ನಾನು ಅವತ್ತಿನಿಂದಲೂ ಗಮನಿಸ್ತವನು. ಅದಾದ ಮೇಲೆ ನಾನು ಮುಂಬೈ ನಗರವನ್ನು ಬಿಟ್ಟು ಬೆಂಗಳೂರಿಗೆ ಬಂದೆ ರಾತ್ರೋರಾತ್ರಿ. ಆದರೆ ಬೆಂಗಳೂರು ಪರಿಸ್ಥಿತಿ ಅವತ್ತು ಕನ್ನಡಿಗರ ಪಾಲಿಗೆ ಒಂದು ರೀತಿಯ ನರಕವಾಗಿತ್ತು. ಎಲ್ಲೋ ನೋಡಿದ್ರು ತಮಿಳು ಸಿನಿಮಾಗಳು, ಎಲ್ಲೋ ನೋಡಿದ್ರು ತಮಿಳು ಪೋಸ್ಟ್ರುಗಳು, ಎಲ್ಲೋ ನೋಡಿದ್ರು DMK ADMK ಬಾವುಟಗಳು, 100 ಅಡಿ ಎತ್ತರದ ಕಂಬಗಳಲ್ಲಿ DMK ADMK ಬಾವುಟ. ಗಾಂಧಿನಗರ ಅನ್ನುವ ಈ ಬೆಂಗಳೂರಿನ ಹೃದಯ ಭಾಗದಲ್ಲಿ ಒಬ್ಬ ADMK ಶಾಸಕ, KGF ಇಂದ ಒಬ್ಬ ADMK ಶಾಸಕ, 10 ಜನ DMK ಇಂದ ನಗರ ಪಾಲಿಕೆಗೆ, 10 ಜನ ADMK ಇಂದ ನಗರ ಪಾಲಿಕೆಗೆ, ನಗರ ಪಾಲಿಕೆಯಲ್ಲಿ ತಮಿಳಲ್ಲಿ ಕೊಡಿ ಅಂತ ಕೇಳ್ತಿದ್ದ ಕಾಲ, ಎಲ್ಲ ಕಾಗದ ಪತ್ರಗಳನ್ನು. ಅಂಥ ಸಂದರ್ಭಕ್ಕೆ ನಾನು ಅಪ್ಪಟ ರಾಜ್ಕುಮಾರ್ ಅಭಿಮಾನಿ. ರಾಜ್ಕುಮಾರ್ ಅಂದರೆ ಪಂಚಪ್ರಾಣ ನನಗೆ. ಹಾಗಾಗಿ ರಾಜ್ಕುಮಾರ್ ಸಂಘದಲ್ಲೂ ಸಹ ಒಂದಷ್ಟು ಅಭಿಮಾನಿಯಾಗಿ ಕೆಲಸ ಮಾಡಿದಂಥದ್ದು. ಅದಾದ ನಂತರ ಒಂದು ಬಲಿಷ್ಠವಾದ ಸಂಘಟನೆ ಈ ನೆಲಕ್ಕೆ ಅಗತ್ಯ ಇದೆ. ಅವತ್ತಿನ ಕಾಲಕ್ಕೆ ರಾಜ್ಕುಮಾರ್ ಅಭಿಮಾನಿಗಳು ಒಂದು ಕನ್ನಡ ಪರವಾದ ಹೋರಾಟ ಕರೆ ಕೊಟ್ರೆ ಎಲ್ಲ ಒಂದು ಕಡೆ ರಾಜ್ಕುಮಾರ್ ಮನೆಯಿಂದ ಇಲ್ಲ ಈ ಅಭಿಮಾನಿ ಸಂಘಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ಕರೆ ಬಂದಾಗ ಬೇಸರ ಆಗ್ತಿತ್ತು. ಇಂಥ ಸಂದರ್ಭದಲ್ಲಿ ಮಾತು ಬರುತ್ತಲ್ಲ ಅಂತ ಹೇಳಿ ಇದಕ್ಕೆ ಒಂದು ಬಲಿಷ್ಠವಾದ ಸಂಘಟನೆ ಅಗತ್ಯ ಇದೆ ಕರ್ನಾಟಕಕ್ಕೆ ಅಂತ ಹೇಳಿ 1999ರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕಟ್ಟಿದಂಥದ್ದು. ಅವತ್ತು ಬೆಂಗಳೂರಿನ AG ಕಚೇರಿಯಲ್ಲಿ 22 ಜನ ತಮಿಳರನ್ನ ಕೆಲಸಕ್ಕೆ ತಗೊಂಡಾಗ
ಖಾಲಿದ್ದಂಥ ಎಜಿ ಕಚೇರಿಯ ಉದ್ಯೋಗಕ್ಕೆ 22 ತಮಿಳರನ್ನು ನೇಮಕ ಮಾಡಿದಾಗ ಅದರ ವಿರುದ್ಧ ಹೋರಾಟ ಪ್ರಾರಂಭ ಮಾಡುವುದು, ಆಗ ಒಂದು ಸಂಘಟನೆಯ ಅಗತ್ಯ ಅಂತ ಹೇಳಿ ನಮಗೆ ಗೊತ್ತಾದಾಗ ನಾವು ಅವತ್ತಿನ ಕಾಲಕ್ಕೆ 1999 ಒಂದು ಸಂಘಟನೆ ಉದಯವಾಯಿತು. ಅದೇ ಕರ್ನಾಟಕ ರಕ್ಷಣಾ ವೇದಿಕೆ. ಅವತ್ತು 22 ಜನ ಆ ತಮಿಳರನ್ನ ಹೊರಗೆ ಹಾಕಿ 22 ಜನ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂತ ಹೇಳಿ ದೊಡ್ಡ ಹೋರಾಟ ನಡೀತು. ಆ ಹೋರಾಟವೂ ಸಹ ನಮಗೆ ಜಯ ಸಿಕ್ತು. 22 ಜನ ತಮಿಳರು ವಾಪಸ್ ಹೋದರು, 22 ಜನ ಕನ್ನಡಿಗರು ನೇಮಕ ಆದರು. ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಥಮ ಹೋರಾಟ, ಪ್ರಥಮ ಜಯ. ಅಲ್ಲಿಂದ ಇಡೀ ಬೆಂಗಳೂರಿಗೆ ಸೀಮಿತವಾಗಿದ್ದಂಥ ಕರ್ನಾಟಕ ರಕ್ಷಣಾ ವೇದಿಕೆ ಆ ಕಡೆ ಒಂದು ಬೆಳಗಾವಿ, ಈ ಕಡೆ ಒಂದು KGF, ಒಂದು ಕಡೆ ಮರಾಠಿಗರ ಪ್ರಭಾವ, ಇನ್ನೊಂದು ಕಡೆ ತಮಿಳರ ಪ್ರಭಾವ, ಕರ್ನಾಟಕದ ರಾಜಧಾನಿ ಬೆಂಗಳೂರು ಕನ್ನಡಿಗರ ಪಾಲಿಗೆ ಉಳಿದಿದೆಯಾ ಅನ್ನುವ ಪ್ರಶ್ನೆ ಕಾಡುವಾಗ ಅದನ್ನು ಭಾರೀ ದೊಡ್ಡ ಮಟ್ಟಕ್ಕೆ ಚಳುವಳಿಯನ್ನು ತಗೊಂಡೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬೆಂಗಳೂರು ಎಜಿ ಕಚೇರಿಯ ಹೋರಾಟಕ್ಕೆ ಶುರುವಾದಂಥ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಅದು ತನ್ನ ಶಾಖೆಗಳನ್ನು ಮಾಡ್ತಾ ಹೋದು. ಆವತ್ತಿನಿಂದ ಇವತ್ತವರೆಗೂ ನಿರಂತರವಾಗಿ ಕರ್ನಾಟಕ, ಕನ್ನಡ, ಕನ್ನಡಿಗ, ಕರ್ನಾಟಕದ ನೆಲ ಜಲ, ಕನ್ನಡಿಗರ ಬದುಕು ಅನ್ನುವ ನಿಟ್ಟಿನಲ್ಲಿ ಅನೇಕ ಹೋರಾಟಗಳು ನಡೆಯಿತು. ಬಹುಶಃ ನನಗಿಬ್ಬರು ಮಕ್ಕಳು, ಇವತ್ತು ನನಗಿಬ್ಬರು ಮಕ್ಕಳು. ಅವರು ಹುಟ್ಟುವಾಗ ನಾನು ಜೈಲಲ್ಲೇ ಇದ್ದೆ. ಕಾವೇರಿ ವಿಚಾರ, ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭಕ್ಕೆ RTMC ನೀರು ತಮಿಳ್ನಾಡಿಗೆ ಬಿಟ್ಟರು ಅಂತ ಹೋರಾಟ ಮಾಡಿದ್ದಕ್ಕೆ ನನ್ನ ತಗೊಂಡೋಗಿ ಜೈಲಲ್ಲಿ ಇಟ್ಟರು. ನಾ ಜೈಲಲ್ಲಿ ಇದ್ದಂಥ ಸಂದರ್ಭಕ್ಕೆ ನನ್ನ ಮನೆಯಲ್ಲಿ ನನ್ನ ಮಗಳು ಹುಟ್ಟಿದ್ಲು. 2004 ಅದೇ ಕಾವೇರಿ ವಿಚಾರ, ಸನ್ಮಾನ್ಯ SM ಕೃಷ್ಣ ಅವರು ಪ್ರತಿಜ್ಞೆ ಮಾಡ್ತಾರೆ, ನಾನು ಅಧಿಕಾರ ಹೋದ್ರೂ ಚಿಂತೆ ಇಲ್ಲ, ಕಾವೇರಿ ನೀರನ್ನ ಬಿಡಲ್ಲ ಅಂತ ಹೇಳಿ. ರಾತ್ರಿ ಹೈಕಮಾಂಡ್ ಆದೇಶ ಆಗತ್ತೆ. ಹೈಕಮಾಂಡ್ ಆದೇಶ ಆದ ಆ ಕ್ಷಣಕ್ಕೆ KRS ಇಂದ RTMC ನೀರು ತಮಿಳುನಾಡಿಗೆ ಹೋಗುತ್ತೆ. ಅವತ್ತು ರಾತ್ರಿ ಮಾಧ್ಯಮದ ಗೆಳೆಯರಿಂದ ವಿಚಾರ ನನಗೆ ಗೊತ್ತಾಗುತ್ತೆ. ಕೃಷ್ಣಾದಲ್ಲಿ ಅವತ್ತು ರಾತ್ರಿ ಮೀಟಿಂಗ್ ನಡೀತಾ ಇರುತ್ತೆ SM ಕೃಷ್ಣ ಅವ್ರದ್ದು. ಅಲ್ಲಿ ದೊಡ್ಡ ಗಲಾಟೆ ಮಾಡ್ತೀವಿ. ನಮ್ಮನ್ನು ಬಂಧಿಸ್ತಾರೆ, ಕರ್ಕೊಂಡು ಹೋಗಿ 1 ತಿಂಗಳು 16 ದಿವಸ ಜೈಲಲ್ಲಿ ಇಡ್ತಾರೆ. ಆಗ ನನ್ನ ಮನೆಯಲ್ಲಿ ನನ್ನ ಮಗ ಹುಡ್ತಾನೆ. ಬಹುಶಃ ನಾನು SM ಕೃಷ್ಣ ಅವ್ರಿಗೆ ಹೇಳುತ್ತಾಗಿದ್ದೆ, ಅವ್ರಿಗೆ ಹೇಳುತ್ತಾ ಇದ್ದೆ ಯಾವಾಗಲೂ, ಕೃಷ್ಣ ಅವರೇ, ನನಗೆ ಬೆಂಗಳೂರು ಜೈಲು, ಬಳ್ಳಾರಿ ಜೈಲು, ಬೆಳಗಾಂ ಜೈಲು ಎಲ್ಲ ತೋರಿಸಿದ್ದೀರಿ, ಒಮ್ಮೆ ಅಂಡಮಾನ್ ಜೈಲು ನೋಡಬೇಕು, ಅಲ್ಲಿಗೂ ಕಳಿಸ್ಬಿಡಿ ಅಂತ ಹೇಳಿ ಕೃಷ್ಣ ಅವ್ರಿಗೆ ಹೇಳ್ತಾ ಇದ್ದೆ. ಹಾಗೆ ನನ್ನ ಎಲ್ಲ ಜೈಲಿಗೂ ಕಳಿಸಿದ್ದಾರೆ. ಲಾಠಿ ಹೇಡ್ ತಿಂದಿದ್ದೀನಿ, ಬೂಟ್ನ ಹೇಡ್ ತಿಂದಿದ್ದೀನಿ, 100 ಕೇಸ್ ಹಾಕಿಸ್ಕೊಂಡಿದ್ದೀನಿ. ಏನೆಲ್ಲ ನನ್ನ ಮೇಲೆ ಏನೆಲ್ಲ ಭಯ ಬೆದರಿಕೆ, ಹಾಗೆ ಹೀಗೆ ಮುಗಿಸ್ಬಿಡ್ತೀವಿ, ಹೊಡೆದ್ಬಿಡ್ತೀವಿ, ಬಡಿದ್ಬಿಡ್ತೀವಿ, ಎಲ್ಲ ಕಾಲಕ್ಕೂ ಇಂಥದ್ದು ಕೇಳಿ ಬಂದಾಗಲೂ ಸಹ ಎದೆಗುಂದದೆ ಭಾರೀ ಎದೆಗಾರಿಕೆಯಿಂದ ಅಂಥ ಸಮಸ್ಯೆಗಳನ್ನು ಎದುರಿಸಿ ನಿಂತಿದ್ದೀನಿ. ಈಗ ಇದು 26ನೇ ವರ್ಷ ಕರವೇ ಪ್ರಾರಂಭ ಆಗಿ. ಸರ್, ನಿಮ್ಮ ಒಂದೊಂದು ಆ ಹೋರಾಟದ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ಕೂಡ ಒಂಥರ ರೋಮಾಂಚನ ಆಗ್ತಾ ಇದೆ ಸರ್. ಆ ಒಂದು ನಿಮ್ಮ ಹೋರಾಟದ ಪ್ರತಿದಿನ ಆರಂಭದಿಂದಲೂ ಕೂಡ ಇಲ್ಲಿಯವರೆಗೆ ಕೂಡ. ನಾನು ಮುಂದಿನ ಪ್ರಶ್ನೆಗೆ ನೋಡೋದಾದ್ರೆ, ಕವಿ ಶಾಂತಾದೇವಿ ಮಾಳವಾಡ್ ಅವರು ಹೇಳಿದಂತೆ
ಇತರ ಭಾಷೆಗಳನ್ನ ಗಾಳಿ ಬೆಳಕಿಗೆ ಬೇಕಾಗ್ತಕ್ಕಂತಹ ಕಿಟಕಿಗಳಂತೆ ಉಪಯೋಗಿಸಿ ಕನ್ನಡ ಭಾಷೆಯನ್ನ ಹೆಬ್ಬಾಗಿಲಿನಂತೆ ಬಳಸೋಣ ಅಂತ ಹೇಳಿ. ಇವತ್ತು ನಾವು ಬೆಂಗಳೂರಿನಲ್ಲಾಗಲಿ ಬೇರೆ ಪ್ರದೇಶಗಳಲ್ಲಾಗಲಿ ಕನ್ನಡ ಭಾಷಿಕರಿಗೆ ಸಿಗ್ತಾ ಇರುವಂತಹ ಆ ಪ್ರಾತಿನಿಧ್ಯ ಆಗಿರ್ಬೋದು, ಆ ಪ್ರಾಮುಖ್ಯತೆ ಆಗಿರಬಹುದು, ಬೇರೆ ಭಾಷೆಗೆ ಸಿಗ್ತಾ ಇರುವಂತಹ ಪ್ರಾಮುಖ್ಯತೆ ಆಗಿರ್ಬೋದು, ನಿಮಗೆ ಬೇರೆ ಕಡೆ ಹೋದಂತ ಸಮಯದಲ್ಲಿ ನಿಮಗೆ ಯಾವತ್ತಾದ್ರೂ ಆ ಅವಮಾನ ತಟ್ಟಿದೆಯಾ? ಇವಾಗ ನೋಡಿ, ತಮಿಳುನಾಡಲ್ಲಿ ಹೋಗಿ ಅವರ ಮಾತೃಭಾಷೆಯನ್ನು ಅವರು ಯಾವ ರೀತಿ ಪೂಜಿಸ್ತಾ ಇದ್ದಾರೆ. ಹೌದು ಹೌದು, ನಾನು ಒಮ್ಮೆ ತಮಿಳುನಾಡಿನ ಹೊಸೂರಿನ ಪಕ್ಕದಲ್ಲಿರುವಂಥ ತಳಿ ಅಂತ ಒಂದು ವಿಧಾನಸಭಾ ಕ್ಷೇತ್ರ, ತಳಿ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆ ಕಾರ್ಯಕ್ರಮಕ್ಕೆ ಹೋದಾಗ 5 ಜನ ಶಾಸಕರು ಕನ್ನಡಿಗರು ತಮಿಳುನಾಡಿನ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದರು. ನಾನು ಅವ್ರನ್ನ ಕೇಳಿದೆ, ಇಂಥ ಸ್ವಾಭಿಮಾನಿ ತಮಿಳುನಾಡಲ್ಲಿ ನೀವು 5 ಜನ ಶಾಸಕರಾಗಿ ಆಯ್ಕೆಯಾಗಿದ್ರಲ್ಲ ಕನ್ನಡಿಗರು, ಯಾಕೆ ಸಾಧ್ಯ ಆಯಿತು ಅಂತ ಹೇಳಿ ಅವ್ರನ್ನ ಕೇಳಿದೆ. ಆಗ ಅವರು ಒಂದು ಮಾತು ಹೇಳಿದ್ರು, ತಮಿಳುನಾಡಲ್ಲಿ ಶಾಸಕರಾಗಬೇಕು ಅನ್ನೋದಾದರೆ ತಮಿಳವ್ರಿಗಿಂತ ಚೆನ್ನಾಗಿ ತಮಿಳು ಮಾತಾಡಿದ್ರೆ ತಮಿಳುನಾಡಲ್ಲಿ ಶಾಸಕರಾಗ್ಬೋದು, ತಮಿಳವ್ರಿಗಿಂತ ತಮಿಳ್ನ ಚೆನ್ನಾಗಿ ಮಾತಾಡಿದ್ರೆ ಶಾಸಕರಾಗ್ಬೋದು. ತಮಿಳುನಾಡಲ್ಲಿ ಒಂದಷ್ಟು ತಿರುವಳ್ಳವರ, ತಮಿಳು ಕವಿ ಮಹಾಸಂತ ತಿರುವಳ್ಳವರ ವಚನಗಳನ್ನ ನೀವು ಹೇಳಿಬಿಟ್ರೆ ಅಲ್ಲಿ ಶಾಸಕರಾಗ್ಬೋದು. ಶಿವಾಜಿ ಗಣೇಶನ್ನು, MGR ಇವರ ಸಿನಿಮಾ ಡೈಲಾಗ್ಗಳನ್ನ ಹೇಳ್ಬಿಟ್ರೆ ಶಾಸಕರಾಗ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಮಾತಾಡುವಂತ ಎಲ್ಲ ರಾಜಕಾರಣಿಗಳು ಒಂದು ಮಾತು ಹೇಳ್ತಾರೆ ಪ್ರಾರಂಭದಲ್ಲಿ, ಅದೇನಪ್ಪ ಅಂದ್ರೆ, ಎನ್ನ ತಮಿಳ್ನಾಡು ತಮಿಳು ಮಕ್ಕಳ ಅಂದ್ರೆ ಸಾಕು, ನೀವು ಶಾಸಕರಾಗ್ಬೋದು ಅಂತ. ತಮಿಳರ ಸ್ವಾಭಿಮಾನ ಇದೆಯಲ್ಲ, ಶ್ರೀಲಂಕಕ್ಕೆ ಹೋಗಿ ಅಲ್ಲೊಂದು ರಾಷ್ಟ್ರವನ್ನು ಆಳ್ತೀವಿ ಎನ್ನುವ ಆ ಸ್ವಾಭಿಮಾನದ ಕಿಚ್ಚಿದೆಯಲ್ಲ, ಬಹುಶಃ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜಕಾರಣಿಗಳಿಗೆ, ನಮ್ಮ ಜನರಿಗೆ ಆ ಕಿಚ್ಚು ಬರಲಿಲ್ಲ. ಇವತ್ತು ನೋಡಿ, ಇಡೀ ದೇಶದಲ್ಲಿ ಕೇಂದ್ರದ ವಾರ್ತೆ ಹಿಂದಿಯಲ್ಲಿ ಬರುತ್ತೆ, ಆದರೆ ತಮಿಳುನಾಡಲ್ಲಿ ಆ ಸಂದರ್ಭಕ್ಕೆ ತಮಿಳಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿಯ ರಾಜಕಾರಣಿಗಳು ಯಾವ ಕಾಲಕ್ಕೂ ಕನ್ನಡದ ಮಕ್ಕಳೇ, ಕನ್ನಡ ಗೊತ್ತಿದ್ರೆ, ಕನ್ನಡ ಚೆನ್ನಾಗಿ ಮಾತಾಡಿದ್ರೆ ಶಾಸಕರಾಗ್ಬೋದು, ಮಂತ್ರಿಗಳಾಗ್ಬೋದು ಅನ್ನೋ ಕಾಳಜಿ ಆಗಲಿ, ಅನ್ನೋ ವಿಶ್ವಾಸ ಆಗಲಿ ಇಲ್ಲಿ ಬರಲೇ ಇಲ್ಲ. ಯಾವ ಭಾಷೆ ಮಾತಾಡಿದ್ರು ಬದುಕಬಹುದು ಅನ್ನುವ ನಂಬಿಕೆ ಅವರಲ್ಲಿ ಹುಟ್ಟುಕೊಂತು. ಅದಕ್ಕಾಗಿ ಇಲ್ಲಿ ಯಾರೆಲ್ಲ ಶಾಸಕರಾಗಬಾರ್ದಾಗಿತ್ತೋ, ಯಾರೆಲ್ಲ ಸಚಿವರು ಆಗಬಾರ್ದಾಗಿತ್ತೋ ಅವರೆಲ್ಲರೂ ವಿಧಾನಸೌಧ ಒಳಗಡೆ ಅವತ್ತೂ ಕುಂತಿದ್ರು, ಇವತ್ತೂ ಕುಂತಿದ್ದಾರೆ. ಯಾರು ನನ್ನ ದರೋಡೆಕೋರರು, ಯಾರು ಭೂ ಮಾಫಿಯಾಗಳು, ಯಾರು ಫೈನಾನ್ಸ್ ಮಾಫಿಯಾಗಳು, ಯಾರು ಏನೆಲ್ಲ ಮಾಫಿಯಾಗಳು ಅಂತ ಕರೆಸ್ಕೊಂಡಂತವರು ಇವತ್ತು ಭಾರಿ ಸಜ್ಜನರ ತರ ವಿಧಾನಸೌಧದಲ್ಲಿ ಕೂತ್ಕೊಂಡು ಸಂವಿಧಾನಬದ್ಧವಾದ ಅಧಿಕಾರವನ್ನು ಇಟ್ಕೊಂಡು ಕನ್ನಡವನ್ನ, ಕನ್ನಡಿಗರನ್ನ, ಕರ್ನಾಟಕವನ್ನ ಮರೆತು ಮಾರ್ಚ್ ಬಂದ್ರೆ 500 ಕೋಟಿ ಇದ್ದಿದ್ದು 700 ಕೋಟಿ ಆಯ್ತಾ, 1000 ಕೋಟಿ ಆಯ್ತಾ ಅಂತ ಹೇಳಿ ಅವರ ಮಾರ್ಚ್ ಆಡಿಟ್ ಸಂದರ್ಭದಲ್ಲಿ ಅವರ ಆಡಿಟರ್ ಹೇಳಿದಾಗ ಖುಷಿ ಪಡುವಂತ ಜನ ಅಷ್ಟೇ ಇದ್ದಾರೆ ರಾಜಕಾರಣದಲ್ಲಿ. ಯಾರಿಗೆ ಈ ಕರ್ನಾಟಕ ಅಂದಾಗ ನನಗೆ ಅನಿಸಿದ್ದು, 100 ಜನ ರಾಜಕಾರಣಿಗಳ ಪ್ರಗತಿ, 100 ಜನ ಮಠಾಧೀಶರ ಪ್ರಗತಿ, 100 ಜನ ವ್ಯಾಪಾರಿಗಳ ಪ್ರಗತಿ, 100 ಜನ ಅಧಿಕಾರಿಗಳ ಪ್ರಗತಿಯೇ ಹೊರತು ಶ್ರೀಸಾಮಾನ್ಯರ ಪ್ರಗತಿಯನ್ನ ಅವತ್ತು ನೋಡ್ಲಿಲ್ಲ, ಇವತ್ತು ನೋಡಿಲ್ಲ, ಮುಂದೆ ನೋಡಕ್ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ರಕ್ತ ಕುದಿಯುತ್ತೆ, ಯಾವಾಗ್ಲೂ ಕುದಿಯುತ್ತೆ. ಒಂದು ದಿವಸ ನಾನು 224 ಜನ ಶಾಸಕರಿಗೆ ಸವಾಲು ಹಾಕ್ತೀನಿ, ಯಾರಾದ್ರೂ ಈ ನಾಡು, ನುಡಿ, ನೆಲ, ಜಲ, ಭಾಷೆ, ಕನ್ನಡಿಗರ ಬದುಕು ಅಂದ್ಕೊಂಡು ಒಂದು ಕೇಸ್ ಹಾಕಿಸ್ಕೊಂಡು ಒಂದ್ ದಿವಸ ಜೈಲಲ್ಲಿ ಕೂತಿದ್ರೆ ಓಪನ್ ಆಗಿ ಬಂದು ನನ್ನ ಜೊತೆಯಲ್ಲಿ ಮಾತಾಡಿ ನೀವು
ಹೇಳಿ ಅಧಿಕಾರಕ್ಕೆ ಅಂತ ಹೇಳಿ ನಾನು ಇಂಥ ಕಾರಣಕ್ಕಾಗಿ ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಕರ್ನಾಟಕಕ್ಕಾಗಿ ನೆಲಜಲಗಳ ರಕ್ಷಣೆಗಾಗಿ ಗಡಿಗಾಗಿ ಕಾವೇರಿಗಾಗಿ ಮಾದಾಯಿಗಾಗಿ ಜೈಲಿಗೆ ಹೋಗಿದ್ದೆ ಅಂತ ಹೇಳಿ ಒಬ್ರು ಹೇಳಿ ನೋಡೋಣ. ಯಾರು ಹುಡುಕೋದಿಲ್ಲ. ಯಾವ ಒಂದು ಕಾಲಕ್ಕೆ ಚಿಂತಕರ ಚಾವಡಿ ಅಂತ ಕರಿತಿದ್ದಂತ ವಿಧಾನ ಪರಿಷತ್ನಲ್ಲಿ ಇವತ್ತು ಎಂತೆಂತರು ಹೋಗಿ ಕೂತಿದ್ದೀರಿ? ಚಿಂತಕರ ಚಾವಡಿನ ವಿಧಾನ ಪರಿಷತ್ ಇವತ್ತಿಗೆ ಇಲ್ಲ. ಯಾರು 50 ಕೋಟಿ 100 ಕೋಟಿ ಯಾರು ಕೊಡ್ತಾರೆ ಪಕ್ಷ ಪಾರ್ಟಿ ಫಂಡನ ಅಂತ ನಾವು ತಗೊಂಡೋಗಿ ಚಿಂತಕರ ಚಾವಡಿ ಅಂತ ಕರ್ಸ್ಕೊತಿದ್ದಂತ ವಿಧಾನ ಪರಿಷತ್ತಲ್ಲಿ ಕೂರಿಸ್ತಿರಲ್ಲ. ಇದು ಕೆಟ್ಟ ರಾಜಕೀಯ ವ್ಯವಸ್ಥೆ. ಭಾಷಾಭಿಮಾನ ಇಲ್ಲ. ಇವತ್ತು ಬೆಳಗಾವಿ ವಿಚಾರ ನೋಡಿ, ಬೆಳಗಾವಿಗೆ ಹೋದಾಗ ನನಗೆ ಮೊನ್ನೆ ಬೆಳಗಾವಿಗೆ ಹೋದಾಗ ಅರ್ಥ ಆಗಿದ್ದು, ಯಾರೋ 8-10 ಗುಂಡಗಳು ಒಬ್ಬ ಕನ್ನಡದ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡ್ತಾರೆ. ಆ ಹಲ್ಲೆಗೆ ಒಳಗಾದಂತ ಕಂಡಕ್ಟ್ರು ಒಂದ್ ಕಡೆ ಹಲ್ಲೆಗೆ ಒಳಗಾಗ್ತಾನೆ, ಆಸ್ಪತ್ರೆ ಸೇರ್ತಾನೆ. ರಾತ್ರೋರಾತ್ರಿ ಆ ಕಂಡಕ್ಟರ್ ಮೇಲೆ ಲೈಂಗಿಕ ದೌರ್ಜನ್ಯ ಅನ್ನುವ ಕೇಸನ್ನ ಬುಕ್ ಮಾಡ್ತಾರೆ. ಎಲ್ಲಿ? ಕರ್ನಾಟಕದ ಗಂಡು ಮೆಟ್ಟಿನ ನೆಲ ಅಂತ ಹೇಳ್ಕೊಳ್ಳುವಂತ, ಚೆನ್ನಮ್ಮ ರಾಯಣ್ಣನ ಪುಣ್ಯಭೂಮಿ ಅಂತ ಹೇಳ್ಕೊಳ್ಳುವಂತ ಬೆಳಗಾವಿಲಿ ಒಬ್ಬ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿದ್ದಲ್ದಲೆ ಅವ್ರ ಮೇಲೆ ರಾತ್ರೋರಾತ್ರಿ ಲೈಂಗಿಕ ದೌರ್ಜನ್ಯದ ಪ್ರಕರಣ ದಾಖಲೆ ಆಗುತ್ತೆ ಅಂದ್ರೆ ಅದ್ರ ಕುಮ್ಮ ಕೊಟ್ಟೋರು ಯಾರು? ಅದ್ರ ಹಿಂದೆ ನಿಂತೋರು ಯಾರು? ಆ CPI ಮೇಲೆ ಒತ್ತಡ ಹಾಕ್ತೋರು ಯಾರು? ಆ ಕೇಸ್ ದಾಖಲೆ ಮಾಡಿಸ್ತೋರು ಯಾರು ಅಂದ್ರೆ ಅಲ್ಲಿಯ ಬೆಳಗಾವಿಯ ರಾಜಕಾರಣಿಗಳು. ಬೆಳಗಾವಿ ರಾಜಕಾರಣದಲ್ಲಿ ನೋಡ್ತಾ ಇದೀವಿ ಸರ್, ನೀವು ಹೋರಾಟವನ್ನ ಮಾಡಿ ಬಂದ್ರಿ, ಅಲ್ಲಿನ ರಾಜಕಾರಣಿಗಳು ಸಾಫ್ಟ್ ಕಾರ್ನರ್ ಮಾಡ್ತಾ ಇದ್ರಿ. ಯಾವುದೇ ಆಸ್ಪತ್ರೆಗೆ ಹೋಗ್ಲಿಲ್ಲ. ಆ ಕಂಡಕ್ಟರ್ ಹಲ್ಲೆ ಆದಂತ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗ್ಲಿಲ್ಲ. ಅಲ್ಲಿ ತಮಗೆ ಮರಾಠಿ ವೋಟಿಂಗ್ ಇರುವ ಕಾರಣದಿಂದಾಗಿ ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳುವ ಕಾರಣದಿಂದಾಗಿ ಇವತ್ತು ರಾಜಕಾರಣಿಗಳು ಈ ಸಾಫ್ಟ್ ಕಾರ್ನರ್ ಯೂಸ್ ಮಾಡ್ತಾ ಇದ್ದಾರೆ. ಬೆಳಗಾವಿಯ ರಾಜಕಾರಣಿಗಳು ಅವರ ಪ್ರಗತಿ ಅಷ್ಟೇ ಅವರಿಗೆ ಮುಖ್ಯ. ಅವರ ರಾಜಕೀಯ ಅಧಿಕಾರ ಪ್ರಗತಿ ಅಷ್ಟೇ ಮುಖ್ಯ. ಶ್ರೀಸಾಮಾನ್ಯ ಕನ್ನಡಿಗರ ಬಗ್ಗೆ ಒಂದು ದಿನ ಧ್ವನಿ ಎತ್ತಲ್ಲ, ಎತ್ತೋ ಧೈರ್ಯ ಇಲ್ಲ. MES ವೋಟ್ ಬ್ಯಾಂಕಿಗೋಸ್ಕರ ಹಂಚಿ ಮರಾಠಿಗರ ಪರವಾಗಿ ಬೇಕಾದ್ರೆ ಧ್ವನಿ ಎತ್ತಾರೆ. ಮರಾಠಿಗರ ಸ್ಟೈಲಲ್ಲಿ ಪೇಟ ಸುತ್ತಕೊಂಡು ಮರಾಠಿಯಲ್ಲಿ ಭಾಷಣ ಮಾಡುವಂತ ನರಸತ್ತ ರಣಹೇಡಿಗಳು ಬೆಳಗಾವಿಲಿದ್ದಾರೆ ರಾಜಕಾರಣಿಗಳು. ಇವತ್ತಿಬ್ರು ಮಂತ್ರಿ ಇದ್ರಲ್ಲಪ್ಪ, ಯಾಕೆ ಒಬ್ಬ ಕನ್ನಡಿಗ ಅಲೆಗೊಳಗಾಗಿ ಆಸ್ಪತ್ರೆ ಸೇರಿದ್ನಲ್ಲ, ಹೋಗಿ ಭೇಟಿ ಮಾಡ್ಲಿಲ್ವಲ್ಲ? ಹೌದು. ಅಂತ ಒಬ್ಬ ಅಲ್ಲೆಗೊಳಗಾದಂತವನ ಮೇಲೆ ರಾತ್ರೋರಾತ್ರಿ ನಿಮ್ಮ ಒತ್ತಡದಿಂದ ಒಬ್ಬ CPI ಅಲ್ಲಿ ದಾಖಲೆ ಮಾಡ್ತಾನೆ ಕೇಸು. ಅದು ಲೈಂಗಿಕ ದೌರ್ಜನ್ಯ ಕೇಸು. 80 ಜನ ಇದ್ದ ಬಸ್ ಒಳಗಡೆ ಎಲ್ಲಿಂದ ನಡೆಯುತ್ತೆ ಲೈಂಗಿಕ ದೌರ್ಜನ್ಯ? ಇಂಥ ರಾಜಕಾರಣಿಗಳು. ನಾನು ಹೇಳಿದೆ, ಅಲ್ಲಿ ಯಾರನ್ನೋ ಕೇಳಿದಾಗ ಹೇಳಿದ್ರು ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರ. ಹೌದು ಅಲ್ವಾ? ಹೌದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೀವು ಮಂತ್ರಿ ಇದ್ದೀರಿ. ಶಿವಾಜಿ ಮಹಾರಾಜರ ದೊಡ್ಡ ಪ್ರತಿಮೆಯನ್ನ ನೀವು ಹಾಕಿದ್ದೀರಿ, ಪೂಜಿಸ್ತೀರಿ, ಮರಾಠಿ ಪೇಟ ಸುತ್ಕೋತೀರಿ, ಮರಾಠಿಲಿ ಭಾಷಣ ಮಾಡ್ತೀರಿ. ಹಾಗಾದ್ರೆ ನಿಮಗೆ ಓಟ್ ಹಾಕ್ತವ್ರೆಲ್ಲರೂ ಮರಾಠಿಗರ, ಕನ್ನಡಿಗರು ಓಟ್ ಹಾಕ್ಲಿಲ್ವಾ ಅನ್ನೋ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಸಿಕ್ಕಿಲ್ಲ. ನಾನು ಕೇಳಿದೆ, ಅಲ್ಲಿ ಬೆಳಗಾವಿಯ ನೆಲದಲ್ಲಿ ನಿಂತ್ಕೊಂಡು ಕೇಳಿದೆ ಇದನ್ನ. ಯಾಕೆಂದ್ರೆ ಅವ್ರಿಗೆಲ್ಲರಿಗೂ ಉತ್ತರ ಕೊಡಬೇಕು ಅಂತಲೇ ನಾನು ಬೆಂಗಳೂರಿಂದ ಬೆಳಗಾವಿಗೆ ಹೋದೆ. MS ಗುಂಡಗಳಿಗೆ ಕಾಲಕ್ಕೆ ಏನಾದ್ರೂ ಉತ್ತರ ಕೊಟ್ಟು ಬಂದಿದ್ರೆ 26 ವರ್ಷ ಅದು ನಾನು ಅದನ್ನ ಧೈರ್ಯವಾಗಿ ಹೇಳ್ಕೊತೀನಿ. ನಾನು 7 ಜನ ಶಾಸಕರು ಬರ್ತಿದ್ರು MES ಬೆಳಗಾವಿಯಿಂದ. ಇವತ್ತು ಒಬ್ಬ ಶಾಸಕ ಗೆಲ್ಲಕ್ಕಾಗಿಲ್ಲ. 25 ವರ್ಷ ಬೆಳಗಾವಿಯಲ್ಲಿ ಒಬ್ಬ ಮೇಯರ್ನ ಇವರು ಯಾರು ಕನ್ನಡಿಗರನ್ನ ಮಾಡಕ್ ಆಗಿರ್ಲಿಲ್ಲ. ನಾನು ನನ್ನ ಭಾಷಣ ಕೇಳಲಿಕ್ಕೆ ಬಂದಂತ ಒಬ್ಬ ಸಾಮಾನ್ಯ ಹೆಣ್ಣು ಮಗಳನ್ನ 25 ವರ್ಷದ ನಂತರ ಮೇಯರ್ ಮಾಡಿ ಬಂದೆ. ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನಾರಾಯಣಗೌಡರು ಬೆಳಗಾವಿಗೆ ಬರೋದು ಬೇಡ. ಏನು ಯಾರಪ್ಪಂದು ಬೆಳಗಾವಿ? ಯಾರಪ್ಪಂದ್ರಿ ಬೆಳಗಾವಿ? ರೇ, ನಾರಾಯಣಗೌಡರು ಬೆಳಗಾವಿ ಬರೋದು ಬೇಡ ಅಂದ್ರೆ ಬೆಳಗಾವಿಯ ಕನ್ನಡಿಗರು ನಾರಾಯಣಗೌಡರು ಬರಬೇಕು ಈ ಸಂದರ್ಭಕ್ಕೆ ಅಂತ ಸಾವಿರಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಯಾಕ್ರಿ ಬರೀತಿದ್ರು? ಸತೀಶ್ ಜಾರಕಿಹೊಳಿ ಬೆಳಗಾವಿಲಿ ಇದಾರೆ ಗೌಡ್ರೆ, ಅವರೇ ನಮ್ಮನ್ನ ರಕ್ಷಣೆ ಮಾಡ್ತಾರೆ, ನೀವು ಬರಬೇಡಿ ಅಂತ ಬರೀಬಹುದಾಗಿತ್ತಲ್ರಿ. ಅವರು ಸಾವಿರಾರು ಜನ ಬರೆದ್ರು ಸೋಷಿಯಲ್ ಮೀಡಿಯಾದಲ್ಲಿ.
ನಾರಾಯಣಗೌಡರು ಬರ್ಬೇಕು ಈ ಸಂದರ್ಭಕ್ಕೆ ಬೆಳಗಾವಿಗೆ ಅಂತ. ಯಾವ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಬರೀಲಿಲ್ಲ, ಸತೀಶ್ ಜಾರಕಿಹೊಳಿ ಬಗ್ಗೆ ಬರೀಲಿಲ್ಲ. ಬೆಳಗಾವಿಗೆ ಬರಬೇಕು ಅಂತ ಬರೆದಿದ್ದು ನಾರಾಯಣಗೌಡರು ಬರಬೇಕು ಅನ್ನೋ ಉದ್ದೇಶ. ಇವತ್ತವರೆಗೂ ನಾನು ಬೆಳಗಾವಿಯಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿದೆ. 40-50 ಸಾವಿರ ಜನ ಅವತ್ತು ಕನ್ನಡಿಗರು ಸೇರಿದ್ರು. ಅವತ್ತು ಬೆಳಗಾವಿಯ ಒಬ್ಬ ರಾಜಕಾರಣಿ ಆ ವೇದಿಕೆ ಹಂಚಿಕೊಳ್ಳಿಲ್ಲ. MES ಗೂಂಡಾಗಳಿಗೆ, MES ವೋಟ್ ಬ್ಯಾಂಕಿಗೆ ಎದುರಿ ಆ ವೇದಿಕೆಯನ್ನು ಹಂಚಿಕೊಳ್ಳಿಲ್ಲ. ಹಂಚಿಕೊಂಡಿದ್ದು ಅಲ್ಲಿಯ ಮಠಾಧೀಶರು ಮಾತ್ರ. ಹಾಗಾಗಿ ಇವತ್ತು ಬೆಳಗಾವಿಯ ಎಲ್ಲ ಆಗು ಹೋಗುಗಳಿಗೆ ಜವಾಬ್ದಾರಿ ಹೊರಬೇಕು ಅನ್ನೋದಾದ್ರೆ ಬೆಳಗಾವಿಯ ರಾಜಕಾರಣಿಗಳು, ಹೌದಲ್ವಾ? ಇವತ್ತು ಯಾವ KGF DMK ADMK ಇಂದ ಗೆದ್ದು ಬರ್ತಿದ್ದಂಥವ್ರು, ಗಾಂಧಿನಗರದಲ್ಲಿ ಗೆದ್ದು ಬರ್ತಿದ್ದಂತ ADMK ಶಾಸಕರು ಇವತ್ತಿಲ್ಲ. ಅದು ಕರವೆಯ ದೊಡ್ಡ ಹೋರಾಟ. ಮಹಾರಾಷ್ಟ್ರದ ಮಾಜಿ CM ಉದ್ಧವ್ ಠಾಕ್ರೆ ಅವರ ಪುತ್ರ ಆದಿತ್ಯ ಠಾಕ್ರೆ ಹೇಳ್ತಾರೆ ಬೆಳಗಾವಿ ನಮ್ಗೆ ಸೇರ್ಬೇಕು ಅಂತ. ಇನ್ನು ಅನೇಕ ಮಹಾರಾಷ್ಟ್ರ ನಾಯಕರು ಬೆಳಗಾವಿ ವಿಚಾರವಾಗಿ ಪದೇ ಪದೇ ಕಾಲ್ ಕೇಳಿದ್ರು ಜಗಳಕ್ಕೆ ಬರ್ತಾ ಇದ್ದಾರೆ. ಈ ಕಡೆ MES ಪುಂಡರ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಸರ್ಕಾರ ಯಾಕೋ ಒಂದ್ ಕಡೆ ಸೈಲೆಂಟ್ ಆಗಿದೆಯಾ ಅನಿಸ್ತಾ ಇದೆಯಾ? ಹೌದು, ಸರ್ಕಾರ ದೃಢವಾದಂತ ತೀರ್ಮಾನ ತಗೊಳ್ಳುವಂತ ಹೆದಗಾರಿಕೆ ಇಲ್ಲ. ಯಾಕೆ ಅಂದ್ರೆ ಅಲ್ಲಿದಾರಲ್ಲ ಇವರ ಸಚಿವ ಸಂಪುಟದ ಮಾನ್ಯ ಸಚಿವರುಗಳು, ಶಾಸಕರುಗಳು, ಅವರು ಒತ್ತಡ ಹಾಕ್ತಾರೆ. ನಮ್ಮ ವೋಟ್ ಬ್ಯಾಂಕು ಬೆಳಗಾವಿಯಲ್ಲಿ ಮರಾಠಿಗರದು, ನೀವು ಯಾವುದೇ ಕ್ರಮ ತಗೋಬಾರ್ದು, ತೆಪ್ಪುಗೆ ಇರ್ರಿ ಅಂತ ಹೇಳುವಾಗ ಎಲ್ಲಿಂದ ಕ್ರಮ ಆಗುತ್ತೆ ಸರ್ಕಾರದಲ್ಲಿ? ನನ್ನಂತ ಒಬ್ಬ ಹೋರಾಟಗಾರ ಹೋಗಿ ಆ ನೆಲದಲ್ಲಿ ಗುಡುಗಿ ಇಲ್ಲಿ ಅನ್ಯಾಯ ಮಾಡ್ತಾ ಇದ್ದೀರಿ, ಇದು ಸಹಿಸಲ್ಲ ನಾವು ಅಂತ ಹೇಳಿ ಸಾವಿರಾರು ಜನ ಕರ್ಕೊಂಡೋಗಿ ಅಲ್ಲಿ ಗುಡುಗಿದ ಮೇಲೆ ಆ PSI ವರ್ಗಾವಣೆ ಆಗತ್ತೆ. ಆ ಕಂಡಕ್ಟರ್ ಮೇಲೆ ಹಾಕಿದ್ದಂತ ಲೈಂಗಿಕ ದೌರ್ಜನ್ಯದ ಕೇಸ್ ವಾಪಸ್ ಆಗತ್ತೆ. ಯಾಕೆ? ಇದು ನಿಮ್ಮ ಸಂವಿಧಾನಬದ್ಧವಂತ ಅಧಿಕಾರ ಇತ್ತಲ್ರಿ. ಈ ಕೆಲಸ ನೀವ್ಯಾಕೆ ಮಾಡ್ಲಿಲ್ಲ? ಸತೀಶ್ ಜಾರಕಿಹೊಳಿ ನಾನ್ ಯಾಕೆ ಬರ್ಬೇಕಾಗಿತ್ತು? ನೀವೇ ಮಾಡ್ಬೋದಾಯ್ತಲ್ಲ. ನೀವು ಆ ಕೆಲಸ ಮಾಡೋದಾದ್ರೆ ನನಗೆ ಯಾಕ್ರಿ ಅಲ್ಲಿ ಬರ್ಬೇಕಾಗಿತ್ತು? ಯಾವ್ದಾರ ಪ್ರವಾಸ ಅಂತ ಬರ್ತಿದ್ದೆ ಬೇಕಾದ್ರೆ ಬೆಳಗಾವಿಗೆ. ಅದ ಬಿಟ್ಟು ನೀವು ಅವ್ರನ್ನ ಓಲೈಸ್ಕೊಂಡು MES ಓಲೈಸ್ಕೊಂಡು ಇವತ್ತು ಆ ಮಟ್ಟಕ್ಕೆ MES ಗೂಂಡಾಗಳು ಅಲ್ಲಿ ದಾದಾಗಿರಿ ಮಾಡ್ತಾರೆ, ಗುಂಡಾಗಿರಿ ಮಾಡ್ತಾರೆ, ಪುಂಡಾಟಿಕೆ ಮಾಡ್ತಾರೆ, ಕರ್ನಾಟಕದ ಬಸ್ಗಳು ಹೊಡಿತಾರೆ, ಮಸಿ ಬಳಿತಾರೆ, ಕಂಡಕ್ಟರ್ನ ಅವಮಾನ ಮಾಡಿ ಅವರಿಗೆ ಬಣ್ಣ ಹಚ್ಚಿ ಮಹಾರಾಷ್ಟ್ರಕ್ಕೆ ಜೈ ಅಂತ ಘೋಷಣೆ ಕೂಗಿಸ್ಕೋತಾರಲ್ಲ, ಅವರು ಮುಟ್ಟಾಳ್ರು ಇದ್ದಾರೆ ಮರಾಠಿಗರು. ನಾನು ಹೇಳ್ತಾ ಇದ್ದೀನಿ, ಮುಟ್ಟಾಳ್ರು ನೀವು. ನಿಮ್ಮ ರಾಜ್ಯಕ್ಕೆ ನೀವು ಜೈಕಾರ ಹಾಕ ಯೋಗ್ಯತೆ ಇಲ್ಲದಲೆ ಕನ್ನಡಿಗರ ಕೈಲಿ ಜೈಕಾರ ಹಾಕಿಸ್ಕೋತೀರಿ ಅಂದ್ರೆ ನಿಮ್ಮ ಮರಾಠಿ ಪ್ರೇಮವನ್ನ, ಮಹಾರಾಷ್ಟ್ರದ ಪ್ರೇಮವನ್ನ ನಾವು ಪ್ರಶ್ನೆ ಮಾಡ್ಲೇಬೇಕಲ್ಲ. ಯಾಕೆ ನಿಮ್ಮಲ್ಲಿ ಗತಿ ಇಲ್ವಾ? ಮಹಾರಾಷ್ಟ್ರಕ್ಕೆ ಜೈ ಅನ್ನೋರು ಕನ್ನಡಿಗರು ಜೈಕಾರ ಹಾಕ್ಬೇಕಾ? ಇಡೀ ಮಹಾರಾಷ್ಟ್ರ ಇತಿಹಾಸ ಹೇಳುತ್ತೆ, ಮಹಾರಾಷ್ಟ್ರದ ಒಂದೊಂದು ನಗರ ಅದರ ಇತಿಹಾಸ ಹೇಳುತ್ತೆ, ಇದು ಕನ್ನಡದ ನೆಲ ಅಂತ. ಕನ್ನಡದ ನೆಲ ಅಂತೇಳಿ ಇವತ್ತಿಗೂ ಅಪ್ಪಟ ಕನ್ನಡದ ಹೆಸರಿರುವಂತ ನಗರ, ಹಳ್ಳಿಗಳು ಮಹಾರಾಷ್ಟ್ರದಲ್ಲಿ ಸಾವಿರಾರು ಇದೆ. ಇವತ್ತು ಸಾಂಗ್ಲಿ ಇರ್ಬೋದು, ಹಕ್ಕಲ್ಕೋಟೆ ಇರ್ಬೋದು, ಸೊಲ್ಲಾಪುರ ಇರ್ಬೋದು, ದಕ್ಷಿಣ ಸೊಲ್ಲಾಪುರ ಇರ್ಬೋದು, ಜತ್ ಇರ್ಬೋದು, 70-80% ಕನ್ನಡಿಗರು ಮಹಾರಾಷ್ಟ್ರದಲ್ಲಿ ಬದುಕ್ತಾ ಇದ್ದಾರೆ. ಅವ್ರು ಯಾವತ್ತು ಈ ಮರಾಠಿ ಗೂಂಡಾಗಳ ತರ ಪುಂಡಾಟಿಕೆ ಮಾಡ್ಲಿಲ್ವಲ್ಲ? ಅಲ್ಲಿಯ ಭಾಷೆ ಸಂಸ್ಕೃತಿಗೆ ಹೊಂದ್ಕೊಂಡಿದ್ದಾರೆ. ಇಡೀ ಬಾಂಬೆ ಕನ್ನಡಿಗರು ಹಾಳ್ತಾ ಇದ್ದಾರೆ, ಆದ್ರೂ ಮರಾಠಿ ಬಿಟ್ಟು ಹಾಳ್ತಾ ಇಲ್ಲ. ಮರಾಠಿಗೆ ಮಹಾರಾಷ್ಟ್ರಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ನಡ್ಕೊಳ್ಳಿಲ್ಲ ಅವರು. ಹಂಗ ಬದುಕ್ತಾ ಇದ್ದಾರೆ ಕನ್ನಡಿಗರು. ನಿಮ್ಗೇನ್ ರೋಗ ಬಂದಿದೆ? ಕರ್ನಾಟಕದ ನೆಲದಲ್ಲಿ ಇರುವಂತ ಮರಾಠಿಗರು ಕನ್ನಡ ಕರ್ನಾಟಕ ಅನ್ನುವ ಪ್ರೀತಿ ಇಟ್ಕೊಂಡಲ್ವ ಬದುಕಬೇಕಾದ್ದು? ಆಗಾಗ ಪುಂಡಾಟಿಕೆ ಗುಂಡಾಗಿರಿ ಮಾಡಿಕೊಂಡು ಇಲ್ಲಿ ಮಳೆ ಇದ್ರೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಛತ್ರಿ ಹಿಡಿತೀರಲ್ಲ, ಇಲ್ಲಿ ಇತ್ಕೊಂಡು ಇಲ್ಲಿ ಉಂಡ್ಕೊಂಡು ತಿನ್ಕೊಂಡು ರಾಜಕಾರಣ ಮಾಡಿಕೊಂಡು ಮಹಾರಾಷ್ಟ್ರಕ್ಕೆ ಜೈ ಅನ್ನುವ ನಿಮ್ಮಂತ ಮೂರ್ಖರು ಯಾವ ಒಕ್ಕೂಟದ ಭಾರತದಲ್ಲಿ ಬದುಕ್ತಾ ಇದ್ದೀವಿ? ಒಕ್ಕೂಟ ಭಾರತ ಅಲ್ವಾ ಇದು? ಅಕ್ಕಪಕ್ಕದ ರಾಜ್ಯಗಳ ಜೊತೆಲಿ ಹೇಗಿರ್ಬೇಕು ಅನ್ನೋ ಅರಿವು ನಿಮ್ಗಿಲ್ವಲ್ರಿ? ಯಾವ್ದ್ರಿ ಶಿವಸೈನ್ಯ?
ಕೇಳ್ತೀನಿ ನಾನು, ಯಾವುದು ಶಿವಸೈನ್ಯ? ಶಿವನ ಹೆಸರಿಟ್ಕೊಂಡು ಸೈನ್ಯ ಕಟ್ಕೊಂಡು ನೀವು ಇವ್ರ ಮೇಲೆ ಅಕ್ಕಪಕ್ಕದ ರಾಜ್ಯಗಳ ಮೇಲೆ ಗೂಂಡಾಗಿರಿ ಮಾಡಕ, ಪುಂಡಾಟಿಕೆ ಮಾಡಕ ಶಿವಸೈನ್ಯ. ಇನ್ಮೇಲೆ ಶಿವಸೈನ್ಯನ ತೆಗೆದ್ಬಿಡಿ, ಗುಂಡಾ ಸೈನ್ಯ ಅಂತ ಇಟ್ಕೊಳ್ಳಿ. ಶಿವಸೈನ್ಯ ಅನ್ನೋದು ಅದು ಸರಿ ಅನ್ಸೋದಿಲ್ಲ. ಹಾಗಾಗಿ ಇವತ್ತು ನೋಡಿ, ಮಾದಾಯಿ ವಿಚಾರ ಬಂದಾಗ ಗೋವಾ ಸರ್ಕಾರದ ವಿರುದ್ಧ ಮಾತಾಡ್ತೀವಿ ಅಂದ್ರೆ ನಮ್ಮಂತ ಹೋರಾಟಗಾರರು. ಕಾವೇರಿ ವಿಚಾರ ಬಂದಾಗ ತಮಿಳುನಾಡು ವಿರುದ್ಧ ಮಾತಾಡ್ತೀವಿ ಅಂದ್ರೆ ನಮ್ಮಂತ ಹೋರಾಟಗಾರರು. ಬೆಳಗಾವಿ ಗಡಿ ವಿಚಾರ ಬಂದಾಗ ಮಹಾರಾಷ್ಟ್ರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂದ್ರೆ ನಮ್ಮಂತ ಹೋರಾಟಗಾರರು. ಕಾಸರಗೋಡು ವಿಚಾರ ಬಂದಾಗ ಕೇರಳ ಜೊತೆಲಿ ಜಗಳ ಮಾಡ್ತೀವಿ ಅಂದ್ರೆ ನಮ್ಮಂತ ಹೋರಾಟಗಾರರು. ನಿಮ್ದೇನಪ್ಪ ಕೆಲಸ? ನಮ್ಮ ಜನಪ್ರತಿನಿಧಿಗಳು, ಸಂವಿಧಾನಬದ್ಧವಾದಂತ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ನಿಮ್ದೇನ್ ಜವಾಬ್ದಾರಿ?